ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಳಗೇರಿ ಶಾಲೆಯಲ್ಲಿ ಪಾಲಕ ಮತ್ತು ಪೋಷಕರ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಎಸ್ಡಿಎಂಸಿಯ ಪದಾಧಿಕಾರಿಗಳು, ವಿದ್ಯಾರ್ಥಿಗಳ ತಂದೆ ತಾಯಂದಿರು, ಅಕ್ಷರ ಫೌಂಡೇಶನ್ನದ ಸಂಯೋಜಕರು, ದೇಶಪಾಂಡೆ ಅಕಾಡೆಮಿಯ ನೋಡಲ್ ಅಧಿಕಾರಿಗಳು ಹಾಗೂ ಮುದ್ದು ಮಕ್ಕಳು ಭಾಗವಹಿಸಿದ್ದರು. ಚಳಗೇರ ಶಾಲೆಯ ಶಿಕ್ಷಕರು ಕೈಗೊಂಡ ವಿನೂತನ ಕಾರ್ಯಚಟುವಟಿಕೆಗಳಾದ ಗುರುಗಳು ಬಂದರು ಗುರುವಾರ, FLN ಆಧಾರಿತ ಗಟ್ಟಿ ಓದು ಮತ್ತು SIV ಕಾರ್ಯಚಟುವಟಿಕೆಗಳ ಕುರಿತು ಪಾಲಕರು ಮಕ್ಕಳ ಕಲಿಕಾ ಪ್ರಗತಿಯ ಕುರಿತು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಪ್ರಸಕ್ತ ವರ್ಷ ಮಕ್ಕಳ ಕಲಿಕಾ ಪ್ರಗತಿಯ ಕುರಿತು ಮುಖ್ಯ ಶಿಕ್ಷಕರಾದ ಮಲ್ಲಪ್ಪ ಕುದರಿ, ಹಿರಿಯ ಶಿಕ್ಷಕರಾದ ವೀರೇಶ್ ಬಸರಕೋಡ್ ಮತ್ತು ಶ್ರೀಮತಿ ರಮ್ಯಾ UV ಶಿಕ್ಷಕಿಯರು ಮಾತನಾಡಿದರು. ಗಣಿತದ ಜ್ಞಾನ ಇಲ್ಲದೆ ಬರುವಂತಹ ವ್ಯಕ್ತಿಗೆ ನಮ್ಮ ಮನೆಗೆ ಪ್ರವೇಶ ಇಲ್ಲ. ಇರ್ಬೋದು, ವಯಸ್ಸಾದರೂ ಇರ್ಬೋದು, ಪಂಚಾಯತಿ ಇರ್ಬೋದು, ಇವ ಶಿಕ್ಷಕರಿರ್ಬೋದು, ರೈತರಿರ್ಬೋದು, ಇಂಜಿನಿಯರ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಯಾರೇ ವ್ಯಕ್ತಿಗಳಿದ್ರು ಕೂಡ ಏನಪ್ಪಾ ಅಂತಂದ್ರೆ ಅವರಿಗೆ ಗಣಿತ ಅನ್ನುವಂಥದ್ದು ಬೇಕೇ ಬೇಕು. ಒಂದೊಂದು ಮಗುವಿನಲ್ಲಿ ಆ ಭಗವಂತ ಒಂದೊಂದು ವಿಶಿಷ್ಟವಾದ ಒಂದು ಜ್ಞಾನವನ್ನು ಅಳವಡಿಸಿ ಕಲಿಸಿರ್ತಾನೆ. ಇದೇ ನಿಮ್ಮನ್ನೇ ನೋಡಿ, ಎಲ್ಲರೂ ಏನೇನೋ ಭಾಷಣ ಮಾಡಿದರೆ ಕಾರ್ತಿಕ್ ತನ್ನದೇ ಆದ ಒಂದು ವಿಶಿಷ್ಟವಾದ ಕಲೆಯನ್ನು ಪ್ರದರ್ಶಿಸಿದ ಆ ಕಲೆಯನ್ನು ಬೆಳೆಸಲಿಕ್ಕೆ ನಾವು ಉತ್ಸಾಹ ಕೊಡಬೇಕು. ಇಲ್ಲಿ ಯಾರೋ ಖುಷಿ ಅನಿಸುತ್ತೆ ಅಂದರೆ ಒಬ್ರೊಬ್ರಂದ್ರೂ ಎಕ್ಸ್ಪ್ರೆಸ್ ಎಲ್ಲೂ ನಿಲ್ತಾನೆ ಇಲ್ಲ. ಅವ್ರು ಹೇಳೋದನ್ನ ಪೇರೆಂಟ್ಸ್ ಮುಖದಲ್ಲಿ ನೋಡ್ಬೇಕಾದ್ರೆ ರಿಸಲ್ಟ್ ಏನಿದೆ ಅಂತ ಅಷ್ಟು ಚಂದ ಕಾಣಿಸ್ಬಿಡುತ್ತೆ. ಅಷ್ಟು ಖುಷಿ ನಿಮ್ಗೆ ಎಲ್ಲರಿಗೂ ರೀಚ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಖುಷಿ ಪಡ್ತಿದ್ದೀರಿ ಅಂತ ಅನಿಸುತ್ತೆ. SIV ಕಳಿಸೋದು ಕೂಡ ಸಾರ್ಥಕ ಆಯಿತು ಅನ್ನೋ ಭಾವನೆ ನಿಮ್ಮೆಲ್ಲರ ಮುಖದಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಪರಿಶ್ರಮ ಪಡೆಯತಕ್ಕಂಥ ಚಂದ್ರಕಲಾ ಮೇಡಮ್ ಸರ್ ಎಲ್ಲರಿಗೂ ಕೂಡ ವಂದಿಸ್ತೀನಿ. ಸೊ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಪ್ರತಿಯೊಂದು ಶಾಲೆಯಲ್ಲಿ ಇದೇ ಥರ ಸ್ಟಾಫ್ ಇರಬೇಕು ಅಂತ. ಯಾಕಂದರೆ ನಂದು ಜವಾಬ್ದಾರಿ ಮುಗಿತಪ್ಪ, ನಾನು ಹೋಗಬೇಕು ಯಾವಾಗ ಅಂತ ಈಗ ಎಷ್ಟೋ ಶಾಲೆಗಳಲ್ಲಿ ನೋಡ್ತಿರ್ತೀವಿ ನಾವು 3 ಸಾಕು ನಾವು ಬ್ಯಾಗ್ ಕೊಂಡು ಹೋಗ್ಬೇಕು ಅಂತ ಹೋಗ್ತದೆ, ಜವಾಬ್ದಾರಿ ಮುಗಿತಪ್ಪ ಅಂತ. ಬಟ್ ಇಲ್ಲೇನಪ್ಪ ಅಂತ ನನ್ನ ಜವಾಬ್ದಾರಿ ಇನ್ನು 3:50 ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಜವಾಬ್ದಾರಿ ಅಂತಂದು ಶಿಕ್ಷಕರು ಪ್ರತಿ ದಿವಸ ಹೊಸ ಜನನ ತಂದು ಬರ್ತಾರೆ. ಸೊ ತುಂಬ ಖುಷಿ ಆಗ್ತದೆ. ಇಲ್ಲಿ ಒಂದು ಶಾಲೆಯ ಸಿಬ್ಬಂದಿ ಮತ್ತು ಆ ಸಿಬ್ಬಂದಿಗಳು ಮಾಡುವಂತಹ ಕೆಲಸ ತುಂಬ ಅಮೋಘವಾಗುತ್ತೆ. ಸೊ ಅದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಆ ಒಂದು ಪ್ರೋಗ್ರಾಮ್ ಮಾಡೋದ್ರಿಂದ ಮಕ್ಕಳಲ್ಲಿ ಲಾಸ್ಟ್ ಬೆಂಚ್ ಇದ್ದಂಥ ಸ್ಟೂಡೆಂಟ್ ಇವಾಗ ಫಸ್ಟ್ ಬೆಂಚ್ ಬರೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಒಂದೇ ಒಂದು ಕಾರಣ, ಈ ಒಂದು ಯೋಜನೆ ಮಾಡ್ತಾರೆ, ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಗುರುವಾರ ಪ್ರತಿ ಮನೆಗೆ ಬರ್ತಾರೆ ಸರ್ಗಳು. ಸೊ ಅಲ್ಲಿ ಬಂದಾಗ ಅವ್ರು ಏನಪ್ಪ ಅಂತಂದ್ರೆ ಮಕ್ಕಳು ಎಷ್ಟು ಲೇಜಿಗಳಿರ್ತಲ್ಲ, ಆ ಲೇಜಿಗಳ ಮಕ್ಕಳಲ್ಲಿ ಮತ್ತೆ ಒಂದು ಪುನರ್ವಾಗಿ ಒಂದು ಚೇತನವನ್ನು ತುಂಬಾಕ ಅದು ಅನುಕೂಲ ಆಗುತ್ತೆ. ಇನ್ನೊಂದು ವಿಶೇಷ ಏನಂತ ನಾವು 2 ಸಾರಿ ಸೆಲೆಕ್ಟ್ ಆಗಿರೋದು ಪ್ರೋಗ್ರಾಮ್ ಲೆವೆಲ್ ಸೆಲೆಕ್ಟ್ ಆಗಿರೋದು. ವರ್ಕ್ ಮಾಡ್ತಿಲ್ಲ. ಮತ್ತು ಇನ್ನೂ ಏನಾಗುತ್ತೆ ಅಂತ ಏನಾದ್ರು ಬದಲಾವಣೆ ಅಂತ ಸರ್ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಕನ್ನಡ ಬರ್ತಿದ್ದಿಲ್ಲ, ಬದಲಾಗ ಇಂಗ್ಲೀಷ್ ಬರ್ತಿದ್ದಿಲ್ಲ. ಇವತ್ತು ಕನ್ನಡದಲ್ಲಿ ಹಾಕ್ಕೊಂಡು ಇಂಗ್ಲೀಷ್ನಾಗ ಚೇಂಜ್ ಆಗುತ್ತೆ. ಇಂಗ್ಲೀಷ್ ಓದಾಕ ಪರ್ಫೆಕ್ಟಾಗಿ ಓದ್ತಿದ್ವಿ, ಆದರೆ ಅಷ್ಟು ಬಡಬಡಾಗಿದ್ವಿ. ಈಗ SIV ಬಂದಮೇಲೆ ನಾವು ಚಂದ ಓದೋದು ಕಲ್ತೀವಿ ಮತ್ತು ಇಂಗ್ಲೀಷ್ನಾಗ ಮಾತಾಡ್ಬೋದು ಅನ್ನೋದು. ಮತ್ತು ನಾನು ಸ್ಪೆಲ್ಲಿ ಅನ್ನೋ ಒಂದು ಕಾಂಪಿಟೇಷನ್ ಅಂತ ಒಬ್ಬಳಿತನ ಹೋಗಿ ಬನ್ನಿ ಅಂತ ನನಗೆ ನೋಡೈತಿ. ಮತ್ತು 4th ಪ್ರೈಸ್ ತಗೋತೀನಿ. ಮತ್ತು SSR ಕಾಂಪಿಟೇಷನ್ ಸರ್ ಮಾಡಿದ್ರು. ಅದು SSR ಕಾಂಪಿಟೇಷನ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಸ್ಟೇಜ್ ಕರೇಜ್ ಬರಲಿ ಮತ್ತು ನಮ್ಮ ಟ್ಯಾಲೆಂಟ್ ಇನ್ನೂ ವ್ಯಕ್ತಪಡಿಸಲಿ ಅನ್ನೋ ಕಾರಣ ಸರ್ ಮಾಡಿದ್ರು. SIVಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಗಣಿತ ತಿಳುವಳಿಕೆ ಇರಬೇಕು, ಇಂಗ್ಲೀಷ್ ತಿಳುವಳಿಕೆ ಇರಬೇಕು. ಇಂಗ್ಲೀಷ್ ಅಂತೂ ಎಸ್ಪೆಷಲಿ ಇಂಗ್ಲೀಷ್ ಇಲ್ಲ ಅಂತಂದರೆ ನಾವು ಈಗಿನ ಜಗತ್ತಿನಲ್ಲಿ ಸರ್ವೈವ್ ಮಾಡೋಕ್ಕೆ ಕಷ್ಟ.